ಎಲ್ಲರೂ ಕೂಡ ಇವಾಗ ಮಾಕ್ ರೌಂಡ್ ರಿಸಲ್ಟ್ ನೋಡಿದ್ರಿ. ಮಾಕ್ ರೌಂಡ್ ರಿಸಲ್ಟ್ ಆದಮೇಲೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನ ನೀವೆಲ್ಲರೂ ಕೂಡ ಕೆಲವರು ಕಂಪ್ಲೀಟ್ ಮಾಡಿದ್ರ, ಕೆಲವರಿಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಲಾಸ್ಟ್ ಡೇಟ್ ಇನ್ನೇನಾದರೂ ಎಕ್ಸ್ಟೆಂಡ್ ಆಗ್ಬೋದು ಅಂತ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರಿ. ಆದರೆ ಕೀ ಅವರು ಯಾವುದೇ ಥರದ ಎಕ್ಸ್ಟೆಂಡ್ ಮಾಡ್ದೇ ಲಾಸ್ಟ್ ಡೇಟ್ನ ಕ್ಲೋಸ್ ಮಾಡಿದರೆ ಇವಾಗ ತಿರುಗಿ ಎಕ್ಸ್ಟೆಂಡ್ ಆಗುತ್ತಾ ಆಗಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಎಕ್ಸ್ಟೆಂಡ್ ಆಗಬೇಕಂದ್ರೆ ಏನು ಮಾಡಬೇಕೆಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮತ್ತು ನಿಮಗೆ ಮಾಕ್ ರೌಂಡ್ ಆಯಿತು, ಇವಾಗ ಫಸ್ಟ್ ರೌಂಡ್ ಆದಮೇಲೆ ನಿಮ್ಗೆ ಏನೇನು ಪ್ರೊಸೀಜರ್ ಇರುತ್ತೆ ಮತ್ತು ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಎಲ್ಲನೂ ಕೂಡ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. KECT ಸ್ಟೂಡೆಂಟ್ಸು, ನೀಟ್ ಸ್ಟೂಡೆಂಟ್ಸ್ ಇಬ್ರಿಗೂ ಕೂಡ ಇಂಪಾರ್ಟೆಂಟ್ ವಿಡಿಯೋ ಇದು. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಮುಂದೆ ನೀವೇ ಪ್ರಾಬ್ಲಮ್ನ ಅನುಭವಿಸ್ತೀರಾ ಮಿಸ್ ಮಾಡ್ಕೊಂಡ್ರೆ ವಿಡಿಯೋನ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಕೀ ಅವ್ರು ಏನು ಮಾಡಿದ್ರೆ ಒಂದು ಶೆಡ್ಯೂಲ್ನ ಬಿಟ್ಟಿದ್ರೆ ನಮಗೆ, ಓಕೆನಾ. ಆ ಒಂದು ಶೆಡ್ಯೂಲ್ ಪ್ರಕಾರ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ನ ಒಂದಿನ ಎಕ್ಸ್ಟೆಂಡ್ ಮಾಡಿಕೊಟ್ರು ಸೆಕೆಂಡ್ ಮಾಕ್ ರೌಂಡ್ಗೆ. ಆದರೆ ಇಲ್ಲಿ ಪಬ್ಲಿಕೇಶನ್ ಆಫ್ ಸೆಕೆಂಡ್ ಮಾಕ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಇತ್ತಲ್ಲ, ಇದರಲ್ಲಿ ಯಾವುದೇ ಥರದ ಚೇಂಜಸ್ ಆಗಿಲ್ಲ ಮತ್ತು ನಮಗೆ ರಿಸಲ್ಟ್ ಬೇಗನೆ ಬಂತು. ಮತ್ತು ಇವಾಗ ಶೆಡ್ಯೂಲ್ ಪ್ರಕಾರ ನಮಗೆ 27ನೇ ತಾರೀಕು ಅಂದರೆ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಲಿಂಕ್ ಕ್ಲೋಸ್ ಆಗಿದೆ. ಮತ್ತು ಈ ಒಂದು ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಬಿಟ್ಟು 1ನೇ ತಾರೀಕು ಬರುತ್ತೆ, ಸೆಪ್ಟೆಂಬರ್ 1ನೇ ತಾರೀಕು ಅಂತ ಹೇಳಿದರೆ ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಏನಾಗಿದೆ ಅಂದರೆ ಎಷ್ಟೊಂದು ಜನಕ್ಕೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಿಲ್ಲ ಕರೆಕ್ಟಾಗಿ 27ನೇ ತಾರೀಕು ಅಂದರೆ ಬೆಳಿಗ್ಗೆ 11 ಗಂಟೆ ಅಷ್ಟರಲ್ಲಿ. ಅದರಿಂದ ಸಾಕಷ್ಟು ಜನ ಕೇಳ್ತಾ ಇರೋ ತಿರುಗಿ ಏನಾದರೂ ಒಂದು ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಆಗುತ್ತೆ ಅಂತ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಡೆಫಿನೆಟ್ಲಿ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ನೀವು ಕೀಯನ್ನು ಅಪ್ರೋಚ್ ಮಾಡಿದ್ರೆ ಜಾಸ್ತಿ ಜನ ಅವಾಗ ಮಾತ್ರ ಎಕ್ಸ್ಟೆಂಡ್ ಮಾಡ್ತಾರೆ, ಸರಿನಾ. ನೀವು ಕೀಯನ್ನು ಯಾವ ರೀತಿ ಅಪ್ರೋಚ್ ಆಗ್ಬೋದು, ಇವಾಗ ನಾವು ಯೂಟ್ಯೂಬಲ್ಲಿ ಏನಾದರೂ ಒಂದು ವೀಡಿಯೋ ಮಾಡಾಕ್ಬಿಟ್ಟು ಕೀಗೆ ರಿಕ್ವೆಸ್ಟಿಂಗ್ ಮಾಡ್ಕೋತಾ ಇದ್ದೀವಿ ಅಂತ ಹಾಕಿದ್ರೆ ಅವ್ರು ನೋಡ್ತಾರೆ? ಡೆಫಿನೆಟ್ಲಿ ನೋಡಲ್ಲ. ಅಲ್ಲಿ ಗ್ಯಾರಂಟಿನೂ ಕೂಡ ಇರಲ್ಲ. ಅಫಿಷಿಯಲ್ಸ್ಗೆ ರೀಚ್ ಆಗಬೇಕಂದ್ರೆ ಜಸ್ಟ್ ಸಿಂಪಲ್ ಮೆಥಡ್ ಏನಂದರೆ, ಇಲ್ಲಿ ಕೀಯದು ಟ್ವಿಟರ್ ಅಕೌಂಟ್ ಇದೆ, ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ. ನೀವು ಕೂಡ ಕೀಯ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಅಂತ ಒಂದು ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿ, ಎಲ್ಲರೂ ಕೂಡ ಒಂದೇ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಬೇಕು. ಆ ಒಂದು ಪೋಸ್ಟ್ ಹಾಕ್ಬಿಟ್ಟು ಕೀಯನ್ನು ಟ್ಯಾಗ್ ಮಾಡಬೇಕಾಗುತ್ತೆ ಅಕೌಂಟ್ಗೆ. ಜಾಸ್ತಿ ಜನ ಹೋಗಿ ಟ್ವೀಟ್ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಅದು ಆಪ್ಷನ್ ಎಂಟ್ರಿ ಪೋರ್ಟಲ್ ತಿರ್ಗಾ ರೀಎನೇಬಲ್ ಆಗುತ್ತೆ. ನೀವು ಸ್ವಲ್ಪ ಜನ ಮಾಡಿದ್ರೆ ಡೆಫಿನೆಟ್ಲಿ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಸಪೋರ್ಟ್ ತೊಗೊಳ್ಳಿ, ಆಗಿರೋರ್ದು ಕೂಡ ಅದೆಲ್ಲನೂ ಕೂಡ ಇದು ಮಾಡಿ ಅವ್ರಿಗೂ ಕೂಡ ಟ್ವೀಟ್ ಮಾಡೋಕ್ಕೆ ಹೇಳಿ. ಡೆಫಿನೆಟ್ಲಿ ಅವಾಗ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗುತ್ತೆ, ನೀವು ತಿರ್ಗಾ ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದಾಗುತ್ತೆ. ಆಪ್ಷನ್ ಎಂಟ್ರಿ ಎಲ್ಲ ನಾನು ಕರೆಕ್ಟಾಗಿ ಮಾಡಿದ್ದೀನಿ, ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಕೇಳ್ಬೋದು. ಇಲ್ಲಿ ನೀವು ಯಾರ್ಯಾರು ಆಪ್ಷನ್ ಎಂಟ್ರಿನ ಎಲ್ಲನೂ ಕೂಡ ಕರೆಕ್ಟಾಗಿ ಮಾಡಿದಿರಾ, ನೀವೇನು ಕೂಡ ತಲೆ ಕೆಡ್ಸ್ಕೊಬೇಡಿ. ಸೆಪ್ಟೆಂಬರ್ 1ನೇ ತಾರೀಕುವರೆಗೂ ಕೂಡ ಸುಮ್ಮನೆ ಆರಾಮಾಗಿರಿ, ಓಕೆನಾ. ಇಲ್ಲಿ 1ನೇ ತಾರೀಕು ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಬರುತ್ತೆ, ಅದು ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಆಗಿರುತ್ತೆ. ಆ ಒಂದು ಕಾಲೇಜ್ ಇಷ್ಟ ಆಯಿತು ಅಂದರೆ ಇಮಿಡಿಯೇಟಾಗಿ ನೀವು ನೆಕ್ಸ್ಟ್ ಹೋಗಿ ಅಡ್ಮಿಷನ್ ಆಗ್ಬೋದು. ಅದಾದಮೇಲೆ ಇಷ್ಟ ಆಗಿಲ್ಲ ಅಂದರೆ ಸೀಟ್ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಇಲ್ಲ ಅಂದರೆ ನನಗೆ ಆ ಕಾಲೇಜೇ ಬೇಡ ಅಂದರೆ ಅಲಾಟ್ಮೆಂಟ್ ಆಗಿರೋದು ಅದೊಂದು ಬಿಟ್ಬಿಟ್ಟು ನೀವು ನೆಕ್ಸ್ಟ್ ರೌಂಡ್ಗೂ ಕೂಡ ಹೋಗ್ಬೋದು. ಇಲ್ಲ ಮತ್ತೆ ಈ ವರ್ಷ ಇಲ್ಲಿ ನಿಮಗೆ ಫಸ್ಟ್ ರೌಂಡ್ ಒಂದು ರಿಸಲ್ಟ್ ಬಂದಾದಮೇಲೆ ಇಲ್ಲಿ ಸ್ವಲ್ಪ ಚೇಂಜಸ್ ಆಗೋ ಚಾನ್ಸಸ್ ಇದೆ ಚಾಯ್ಸ್ ಎಂಟ್ರಿ ಪ್ರೋಸೆಸ್ಸಲ್ಲಿ, ಓಕೆನಾ. ಯಾಕೆ ಅಂದರೆ CET ಮತ್ತು ನೀಟ್ ಎರಡೂ ಕೌನ್ಸಿಲಿಂಗು ಕೂಡ ಕಂಬೈಂಡ್ ಆಗಿದೆ. ಅದರಿಂದ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿಲಿ ಕೆಲವು ಚೇಂಜಸ್ನ ತರ್ತಾರೆ. ಇಲ್ಲಿ ಫೀಸ್ ಯಾರು ಪೇ ಮಾಡಬೇಕು ಮತ್ತು ಯಾರು ಪೇ ಮಾಡಬಾರ್ದು, ಯಾವ ಕೋರ್ಸ್ ಅಲಾಟ್ಮೆಂಟ್ ಆಗಿರೋರು ಸೀಟ್ ಹೋಲ್ಡ್ನ ಮಾಡ್ಕೊಳ್ಳೋಕ್ಕೆ, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ 1ನೇ ತಾರೀಕು ಆದಮೇಲೆ. ಅದಕ್ಕೆ ನೀವು ವೆಯ್ಟ್ ಮಾಡಿ, ಸರಿನಾ. ಮತ್ತು ಇಲ್ಲಿ ಸೆಕೆಂಡ್ ರೌಂಡ್ ಅಟೆಂಡ್ ಮಾಡಬೇಕಂದ್ರೆ 1 ಲಕ್ಷ ಡೆಪಾಸಿಟ್ನ ಕಟ್ಟಬೇಕು ಅಂತ ಹೇಳಿದರೆ ಅದು ಬರೀ ಮೆಡಿಕಲ್ ಕೋರ್ಸಸ್ಗೆ ಮಾತ್ರನಾ ಅಥವಾ ಇಂಜಿನಿಯರಿಂಗ್ ಅವರು ಕಟ್ಟಬೇಕಾ, ಅದ್ರ ಬಗ್ಗೆ ಇನ್ನೊಂದ್ಸಲಿ ಕ್ಲಾರಿಟಿ ಬರುತ್ತೆ, ಓಕೆನಾ. ಅದಕ್ಕೂ ಕೂಡ ವೆಯ್ಟ್ ಮಾಡಿ. ಸೆಕೆಂಡ್ ರೌಂಡು ಅಟೆಂಡ್ ಮಾಡೋಕ್ಕೆ ಈ ವರ್ಷ ಪ್ರೊಸೀಜರ್ನ ಚೇಂಜ್ ಮಾಡ್ಬೋದು, ಕೆಲವು ಚೇಂಜಸ್ ಆಗ್ತಾ ಇರುತ್ತೆ. ನೀವು ಪ್ರೀವಿಯಸ್ ವೀಡಿಯೋಸ್ಗಳು ಏನೋ ನೋಡಿದ್ರು ಕೂಡ ಬೇರೆ ಚಾನಲ್ಸಲ್ಲಿ ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಬರುತ್ತೆ ಅದನ್ನ ಫಾಲೋ ಮಾಡಿ. ಯಾಕೆಂದರೆ ನ್ಯೂ ಚೇಂಜಸ್ ಆಗ್ತಿದೆ ಈ ವರ್ಷ, ಅದಕ್ಕೋಸ್ಕರ ಅದನ್ನ ನೀವು ಫಾಲೋ ಅಪ್ ಮಾಡ್ಕೋಬೇಕಾಗುತ್ತೆ, ಸರಿನಾ. ಈಗ ನಿಮ್ಗೆ ಏನಾದರೂ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.